ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬರ ನೋವಿನ ಜೊತೆ ಯಾವತ್ತೂ ಆಟ ಆಡಬೇಡಿ. ಮೇಲಿರುವವನ ಆಟ ಇನ್ನೂ ಭಯಂಕರ. ಒಬ್ಬರ ಜೀವನದಲ್ಲಿ ಅವರ ನೆಮ್ಮದಿಯನ್ನು ಹಾಳು ಮಾಡಿ ಯಾರೂ ಇಲ್ಲಿ ಸುಖವಾಗಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾರು ಯಾರ ಜೀವನದಲ್ಲೂ ಆಟವಾಡೋಕೆ ಹೋಗಬೇಡಿ. ಭಗವಂತ ಒಂದು ವೇಳೆ ನಿಮ್ಮ ಜೀವನದಲ್ಲೂ ಆಟ ಆಡೋದಕ್ಕೆ ಶುರು ಮಾಡಿದರೆ ಸರ್ವನಾಶವೇ ಗತಿ, ತಿಳಿದಿರಲಿ. ಕೆಲವೊಮ್ಮೆ ನಮ್ಮ ತಪ್ಪು ಇಲ್ಲದೆ ಇದ್ದರೂ ನೋವು, ಶಿಕ್ಷೆ ಅನುಭವಿಸಲೇಬೇಕಾಗುತ್ತದೆ. ಆದರೆ ದೇವರು ನಿಮಗೆ ಮೋಸವಾಗಲು ಬಿಡುವುದಿಲ್ಲ. ನಿಮ್ಮನ್ನು ಮಾಡದಿರುವ ತಪ್ಪಿಗೆ ಕಣ್ಣೀರಿಡುವಂತೆ ಮಾಡಿದವರು ಸರ್ವನಾಶ ಆಗುತ್ತಾರೆ ಖಂಡಿತವಾಗಿಯೂ. ದೇವರು ನಿಮ್ಮ ಕಣ್ಣೀರಿನ ಹನಿಗಳಿಗೆ ನ್ಯಾಯ ಕೊಡುತ್ತಾನೆ. ನೀವು ಹಾಕಿದ ಶಾಪಕ್ಕೆ ಒಂದು ದಿನ ಬೆಲೆ ಸಿಕ್ಕೇ ಸಿಗುತ್ತದೆ. ನಿಮ್ಮ ಬದುಕಿನಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿವೆ ಎಂದು ಕಣ್ಣೀರಿಡುತ್ತಾ ನಿರಾಸೆಗೊಳ್ಳಬೇಡಿ. ದೇವರು ಕಾರಣವಿಲ್ಲದೆ ಏನನ್ನೂ ಮಾಡುವುದಿಲ್ಲ. ಆಗುವುದೆಲ್ಲದಕ್ಕೂ ಒಂದು ಕಾರಣ ಇರುತ್ತದೆ. ತಾಳ್ಮೆಯಿಂದ ಯೋಚಿಸಿ ನೋಡಿ. ನಿಮ್ಮ ಬದುಕಿನ ಕಷ್ಟಗಳನ್ನು ಭಗವಂತನಿಗೆ ಬಿಡಿ. ಅವನನ್ನು ನಂಬಿದವರಿಗೆ ದೇವರು ಯಾವತ್ತೂ ಕೆಟ್ಟದ್ದಾಗಲು ಬಿಡುವುದಿಲ್ಲ. ನಿಮ್ಮಲ್ಲಿ ಧೈರ್ಯ, ತಾಳ್ಮೆ ಇದ್ದರೆ ದೇವರು ಮಾಡುವ ಪವಾಡಗಳು ಅರಿವಾಗುತ್ತದೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಸಂತೋಷ ಪಡುವ ತಪ್ಪು ಯಾವತ್ತೂ ಮಾಡಬೇಡಿ. ಏಕೆಂದರೆ ಕೊನೆಗೆ ನಿಮ್ಮನ್ನು ಬೆಂಕಿ ಹಚ್ಚಿಯೇ ಸುಡುತ್ತಾರೆನ್ನುವುದು ನೆನಪಿನಲ್ಲಿರಲಿ. ಮನುಷ್ಯ ಯಾವಾಗಲೂ ತನ್ನ ಕರ್ಮಗಳ ಅನುಸಾರವೇ ಪ್ರತಿಫಲವನ್ನು ಪಡೆದುಕೊಳ್ಳುತ್ತಾನೆ. ಬಿತ್ತಿದಂತೆಯೇ ಬೆಳೆ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲಿತಾಂಶ, ಕೆಟ್ಟ ಕರ್ಮಕ್ಕೆ ಘೋರ ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ತಾಳ್ಮೆಯಿಂದ ಇರಿ. ನೀವು ಪಡುತ್ತಿರುವ ಈ ಕಷ್ಟದ ಪಾಡು ಹೀಗೆಯೇ ಇರುವುದಿಲ್ಲ. ಎಲ್ಲವೂ ಬದಲಾಗುವ ದಿನವೂ ಬಂದೇ ಬರುತ್ತದೆ. ಯಾರು ಯಾರಿಗೂ ಭಾರವಾಗುವುದು ಬೇಡ. ಯಾರಿಗೂ ನೀನು ಭಾರವಾಗಿ ಬದುಕಲೇಬೇಡ. ಏಕೆಂದರೆ ಅವಶ್ಯಕತೆ ಮುಗಿದ ಮೇಲೆ ಕಸದಂತೆ ಬಿಸಾಕಿ ಬಿಡುತ್ತಾರೆ. ನಿನ್ನ ಜೀವನದಲ್ಲಿ ಆಟ ಆಡಿದವರು ಸರಿಯಾದ ಬೆಲೆ ತರಬೇಕಾಗುತ್ತದೆ. ಸಮಯ ನಿಂತ ನೀರಲ್ಲ, ನೆನಪಿನಲ್ಲಿರಲಿ. ಈ ಜಗತ್ತಿನಲ್ಲಿ ಕಷ್ಟಪಡೋರಿಗೆ ನೋವುಗಳು ಜಾಸ್ತಿ. ಉಳಿ ಪೆಟ್ಟು ಬೀಳೋ ಕಲ್ಲು ಶಿಲೆಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಹಾಗೆಯೇ ನಿಮಗೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡಿ. ನಿಮ್ಮ ಸಂಕಟಗಳನ್ನು ದೂರ ಮಾಡುವ ಶಕ್ತಿ ದೇವರಿಗೆ ಮಾತ್ರ ಇರೋದು. ಕಣ್ಣೀರಿನ ದಿನಗಳು ಶಾಶ್ವತವಲ್ಲ, ನೋವುಗಳು ಶಾಶ್ವತವಲ್ಲ. ಆದರೆ ನಿಮ್ಮ ಕಣ್ಣೀರು, ನೋವು, ದುಃಖವನ್ನು ಕಳೆಯಬೇಕಾದರೆ ನೀವು ನಗುವುದನ್ನು ಕಲಿಯಬೇಕು. ಏಕೆಂದರೆ ಇಲ್ಲಿ ನಿಮಗಾಗಿ ಇರುವುದು ನೀವು ಮಾತ್ರವೇ, ಬೇರೆ ಯಾರೂ ಅಲ್ಲ. ದೇವರು ನಿಮ್ಮ ತಾಳ್ಮೆಗೆ ಬೆಲೆ ಕೊಟ್ಟೆ ಕೊಡುತ್ತಾನೆ. ನೀವು ನಿಮ್ಮ ನಂಬಿಕೆಯನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬಾರದು. ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮನ್ನು ಕರೆದೊಯ್ಯುವ ಒಂದೇ ಒಂದು ಶಕ್ತಿ ಎಂದರೆ ಅದು ಆ ಭಗವಂತ ಮಾತ್ರ. ನಿಮ್ಮ ಸಮಯ ಕೆಟ್ಟಾಗ ತಾಳ್ಮೆ ಕಳೆದುಕೊಳ್ಳದೆ ದೇವರಲ್ಲಿ ನಂಬಿಕೆ ಇಡಿ. ಅವಸರ ಮಾಡಬೇಡಿ. ನೀವು ಕೂಡ ಚೆನ್ನಾಗಿ ಬದುಕುವ ಸಮಯ ಬಂದೇ ಬರುತ್ತದೆ. ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬಾರದು. ಏಕೆಂದರೆ ಸಮಯದ ಆಟ ಶುರುವಾದಾಗ ನಿಮ್ಮ ಭಯಂಕರವಾದ ಭಯಾನಕ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಮೆರೆದವರು ನಿಮ್ಮ ಕಣ್ಣೆದುರೇ ಮಣ್ಣಾಗುತ್ತಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯುತ್ತಿರಿ. ಅಂದಿನಿಂದಲೇ ನಿಮ್ಮ ಒಳ್ಳೆಯ ಸಮಯವೂ ಕೂಡ ಶುರುವಾಗುತ್ತದೆ. ಕಣ್ಣೀರು ನೀವು ಹಾಕಬಾರದು. ನೋವು ಕೊಟ್ಟವರು ಶಿಕ್ಷೆ ಅನುಭವಿಸುವಾಗ ಅವರು ಕಣ್ಣೀರು ಹಾಕುವಂತಾಗುತ್ತದೆ.
ಕಷ್ಟಗಳು ಅತಿಯಾದಾಗ ದೇವರೇ ಕಾಪಾಡು ಎಂದು ಶರಣಾಗಿ ಬಿಡಿ. ದೇವರು ನಿಮಗೆ ಯಾವುದು ಸೂಕ್ತವೋ ಅದನ್ನೇ ಕೊಡುತ್ತಾನೆ. ಭಯ ಪಟ್ಟರೆ ತುಳಿಯುತ್ತಾರೆ. ನಿಮ್ಮನ್ನು ತುಳಿದವರಿಗೆ ನೀವು ಭಯಪಡಿಸುವಂತೆ ಧೈರ್ಯವಾಗಿ ಎದುರು ನಿಂತರೆ ಮಾತ್ರ ಅವರಿಗೆ ನೀವು ಪಾಠ ಕಲಿಸಲು ಸಾಧ್ಯ. ಶತ್ರು ಸಂಹಾರವನ್ನು ನೀವೇ ಮಾಡಬಹುದು. ತಾಳ್ಮೆ ಕಳೆದುಕೊಳ್ಳದೆ ಬುದ್ಧಿ ಉಪಯೋಗಿಸಿದರೆ ಮಾತ್ರ ಆ ದಾರಿ ಕಾಣುತ್ತದೆ. ಭಯವೆಂಬ ಕೆಟ್ಟ ಚಟವನ್ನು ಮೊದಲು ಸುಟ್ಟು ಹಾಕಿ. ದುಃಖದಲ್ಲಿದ್ದಾಗ ಕೇವಲ ಈ 2 ವಿಷಯವನ್ನು ನೆನಪಿನಲ್ಲಿಡಿ. ನಿಮ್ಮ ನೋವು, ಕಣ್ಣೀರು ಭಗವಂತನಿಗೆ ತಲುಪುತ್ತದೆ. ಈ ಕೆಟ್ಟ ಸಮಯ ಶಾಶ್ವತವಲ್ಲ, ಅದು ಕಳೆದು ಹೋಗುತ್ತದೆ. ನಿಮಗೆ ಕಷ್ಟಗಳು ಎದುರಾದಾಗ ಭಗವಂತನ ಮೇಲಿನ ನಂಬಿಕೆಯನ್ನು ಕುಸಿಯುವಂತೆ ಮಾಡುತ್ತದೆ. ಆದರೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಧೈರ್ಯವಾಗಿರಿ. ಏಕೆಂದರೆ ಭಗವಂತ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಪವಾಡಗಳನ್ನೇ ಮಾಡುತ್ತಾನೆ. ಕಷ್ಟ ಬಂದಾಗ ಯಾವತ್ತೂ ಕುಗ್ಗಬಾರದು, ತಾಳ್ಮೆ ಕಳೆದುಕೊಳ್ಳಬಾರದು. ಕಷ್ಟದ ದಿನಗಳಲ್ಲಿ ಮತ್ತು ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ತಾಳ್ಮೆ ವಹಿಸಿ. ಎಲ್ಲವೂ ಕೂಡ ಒಂದು ಕಾರಣಕ್ಕಾಗಿಯೇ ಸಂಭವಿಸಿರುತ್ತದೆ. ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವ ಅಗತ್ಯವಿಲ್ಲ. ಕೇವಲ ನಿಮ್ಮಲ್ಲಿ ತಾಳ್ಮೆ ಇದ್ದರೆ ಸಾಕು. ಕೆಟ್ಟ ದಿನಗಳು ಕಳೆದು ನಿಮಗೆ ಒಳ್ಳೆಯ ಸಮಯ ಬರುತ್ತದೆ. ದೇವರು ನೀಡುವ ಸೂಚನೆಗಳು ಯಾವಾಗಲೂ ನಮ್ಮ ನಿರೀಕ್ಷೆಗೂ ನಿಲುಕದ್ದು. ಹಾಗಾಗಿ ದೇವರು ಅವಕಾಶಗಳನ್ನು ಕೊಟ್ಟಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಒಬ್ಬ ಮುಗ್ಧ ವ್ಯಕ್ತಿಯ ಜೊತೆ ಮಾಡಿದ ಕಪಟ, ಮೋಸ, ವಂಚನೆ, ದ್ರೋಹ ಅವರ ಸರ್ವನಾಶದ ಬಾಗಿಲನ್ನು ತೆರೆಯುತ್ತದೆ. ನಾವೆಷ್ಟೇ ದೊಡ್ಡ ಚದುರಂಗದ ಆಟಗಾರರೇ ಆಗಿದ್ದರೂ ಮುಗ್ಧರ ಜೊತೆ ಮಾಡಿದ ಅನ್ಯಾಯದ ಪರಿಣಾಮವನ್ನು ಅನುಭವಿಸಲೇಬೇಕಾಗುತ್ತದೆ. ದೇವರು ಕೆಲವೊಮ್ಮೆ ನಾವು ಎಷ್ಟೇ ಬೇಡಿಕೊಂಡರೂ ಕೆಲವೊಂದನ್ನು ಕೊಡುವುದೇ ಇಲ್ಲ. ಏಕೆಂದರೆ ಅವನಿಗೆ ಗೊತ್ತಿರುತ್ತದೆ ನಮಗೆ ಏನು ಕೊಡಬೇಕು, ಏನನ್ನ ಕೊಡಬಾರದು ಅಂತ. ಆದರೆ ನಾವು ಕೇಳದೆಯೇ ಕೊಡುತ್ತಾನಲ್ಲ, ಅದೇ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವಂಥದ್ದು. ಅದನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಇತರರಿಗೆ ಮೋಸ ಮಾಡುವವನು ತಾನು ಸ್ವತಃ ಒಂದು ದಿನ ಮೋಸ ಹೋಗುತ್ತಾನೆ. ಅಹಂಕಾರದಿಂದ ಯಾರು ಎಷ್ಟೇ ಮೆರೆಯಲಿ, ನೀವು ಸುಮ್ಮನೆ ತಾಳ್ಮೆಯಿಂದಿರಿ. ಏಕೆಂದರೆ ಒಂದು ದೀಪ ಎಣ್ಣೆ ಖಾಲಿಯಾದಾಗ ಆರಲೇಬೇಕು. ಹಾಗೆಯೇ ಆರುವ ಮುನ್ನ ದೀಪ ಜೋರಾಗಿಯೇ ಉರಿಯುತ್ತದೆ, ಆಮೇಲೆ ಕಣ್ಮರೆಯಾಗುತ್ತದೆ. ಇಷ್ಟೇ ಅಹಂಕಾರಿ ಮನುಷ್ಯನ ಬದುಕು ಕೂಡ. ಕೆಲವೊಮ್ಮೆ ನೀವು ಯೋಚಿಸಿದ್ದೇ ಸರಿಯಾದ ನಿರ್ಧಾರ. ಬೇರೆಯವರ ಮಾತು ಕೇಳಿ ನಿಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಯಾರನ್ನು ಸುಲಭವಾಗಿ ನಂಬಬೇಡಿ. ನಿಮ್ಮಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ಜನರೇ ಹೆಚ್ಚು. ಎಚ್ಚರಿಕೆ ಇರಲಿ. ಯಾರನ್ನು ಸುಲಭವಾಗಿ ನಂಬಿ ಮೋಸ ಹೋಗುವುದು ತರವಲ್ಲ. ಆಕಾಶದಲ್ಲಿ ಇರುವ ಹಕ್ಕಿಗೆ ದಣಿವಾದರೆ ನೀರು ಕುಡಿಯಲು ಭೂಮಿಗೆ ಇಳಿಯಲೇಬೇಕು. ಹಾಗೆಯೇ ಅತಿ ಅಹಂಕಾರದಿಂದ ಮೆರೆದವರು ಕೂಡ ಒಂದು ದಿನ ಪಶ್ಚಾತ್ತಾಪದ ನೀರನ್ನ ಕುಡಿಯಲೇಬೇಕಲ್ಲವೇ? ನೋವು ಕೊಟ್ಟವರಿಗೆ ಹೇಳಿ, ನಿನ್ನ ಆಟ ಜಾಸ್ತಿ ದಿನ ನಡೆಯದು ಎಂದು. ನಿಮ್ಮನ್ನು ಬೇಕಂತಲೇ ಕೆಣಕುವ ಜನಗಳಿಗೆ ಕಾಲವೇ ಉತ್ತರ ಕೊಡುತ್ತದೆ. ನೀವು ಕೋಪಿಸಿಕೊಳ್ಳದೆ ಶಾಂತವಾಗಿರಿ, ತಾಳ್ಮೆಯಿಂದ ಮುನ್ನಡೆಯಿರಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.